ನನಗೆ ಅರ್ಲಿ ಮಾರ್ನಿಂಗು ನಮ್ಮ ಪೊಲೀಸರು ಫೋನ್ ಮಾಡಿ ಮೇಡಮ್ ಅವರು ನಾವು ಒಂದೇ ಏರಿಯಾ ಆಗಿರೋದ್ರಿಂದ ಅಕ್ಕಪಕ್ಕ ರಸ್ತೆ ಆಗಿರೋದ್ರಿಂದ ಒಂಥರ ತಾಯಿ ಥರ ಅವರು ನನಗೆ ಅವ್ರಿಗೆ ಯಾವಾಗಾದರೂ ನಾನು ನೋಡಬೇಕು ಅಂದರೆ ನಮ್ಮ ಪಿಎಗಳಿಗೆ ಹೇಳಿ ಕರೆಸಿ ಅವ್ರನ್ನ ದೋಸೆ ಎಲ್ಲ ಮಾಡಿ ತಿನ್ನಿಸೋದು ನನಗೆ. ನನಗೂ ಭಾಳ ಅವ್ರ ಜೊತೆ ಮಾತಾಡೋದು ಒಂದು ಭಾಳ ದೊಡ್ಡ ಕನೆಕ್ಟ್ ಆಗಿದೆಯಾ ನೋಡಿ. ಸೊ ಹಾಗಾಗಿ ನಾವು ಒಂದು ಭಾಳ ಮಧುರವಾದ ಸಮಯಗಳನ್ನ ಅವ್ರ ಜೊತೆ ನಾನು ಕಳೆದಿದ್ದೀನಿ. ಸುಮಾರು ಒಂದು 25 ವರ್ಷ. ಇಷ್ಟೇ ಲಾಟ್ ಆಫ್ ಸ್ಟೋರೀಸ್ ಎಲ್ಲ ಸಿನಿಮಾ ಬಗ್ಗೆ ಅವರು ಬಂದು ಆಮೇಲೆ ಪರ್ಸ್ನಲ್ ಆಗಿ ನನ್ನ ಸಿನಿಮಾಗಳು ಬಂದಾಗ ಫೋನ್ ಮಾಡೋದು, ಟಿ ವಿನಲ್ಲಿ ಯಾವ್ದಾರು ಬಂದಾಗ ಫೋನ್ ಮಾಡಿ ಭಾಳ ಅಪ್ರಿಷಿಯೇಟ್ ಮಾಡುವಂಥದ್ದು. ಅಂತ ಒಂದು ದೊಡ್ಡ ಹೆಂಗಸು ಒಂದು ಗ್ರಾಮೀಣ ಭಾಗದಿಂದ ಬಂದು ಇವತ್ತು ಇಡೀ ಭಾರತದಲ್ಲಿ ಎಲ್ಲ ಸೂಪರ್ ಸ್ಟಾರ್ಸ್ಗಳ ಜೊತೆ ಆ್ಯಕ್ಟ್ ಮಾಡಿದಂಥವ್ರು. ಅದು ವಿಶೇಷವಾಗಿ MGR ಮತ್ತು ಅವರ ಪೇರು ಮತ್ತು ಇಲ್ಲಿ ರಾಜ್ಕುಮಾರ್ ಮತ್ತು ಅವರ ಪೇರು ಅವಿಸ್ಮರಣೀಯ. ಅಂಥ ಅದ್ಭುತವಾದಂಥ ನಟಿ ಅವರು. ತುಂಬ ಜೀವನ ನಡೆಸಿದ್ದಾರೆ. ಅನನ್ಯವಾದಂಥ ಶಿವನ ಭಕ್ತಿ ಆಕೆ. ಅವರು ನನಗೆ ಕರೆದು ಒಂದು ದಿನ ಕೇಳಿದ್ದೇನು ಅಂದರೆ, ನೋಡಪ್ಪ ನಮ್ಮ ಮನೆ ಮುಂದೆ ತಾವರೆ ಗಿಡ ಎಲ್ಲ ಒಣಗೋಗ್ಬಿಟ್ಟಿದೆ, ಎಲ್ಲರೂ ಅರೇಂಜ್ ಮಾಡಿ ಅಂದರೆ ಪಾಪ ಈ ಮಂಜು ನಮ್ಮ ಇವನೇ ಅವ್ರ ಊರಿಂದ ತೊಗೊಂಬಂದು ಅದೆಲ್ಲ ಇನ್ಸ್ಟಾಲ್ ಮಾಡ್ದಾಗಿಲ್ಲ ಪಾಪ. ಅವ್ರಿಗೆ ಆ ತಾವರೆ ಹೂವು, ಶಿವ ಅದು ಅಷ್ಟು ಇಷ್ಟ. ನೋಡಿ ಅದು ಕಾಲ್ತಾಳಿನೋ ಏನೋ ಇವತ್ತು ಸೋಮವಾರ ಶಾಂತವಾದಂಥ ಒಂದು ನಿರ್ಗಮನ ಅವರಿಂದ ಆಯಿತು. ನನ್ನ ಪ್ರಕಾರ ಭಾಳ ಶ್ರೇಷ್ಠವಾದ ತಲೆಗಳು ಇವರೆಲ್ಲ. ದೊಡ್ಡ ಲಾಸ್. ಭಾರತ ಚಿತ್ರರಂಗದ ಮೊದಲ ಲೇಡಿ ಸೂಪರ್ ಸ್ಟಾರ್ ಸರ್. ಹೌದು. ಬಾಯಲ್ಲಿ ನಾನು ಕೇಳಿದ್ದ ಕಥೆ ಏನು ಅಂದರೆ, ಅಲ್ಲಮ್ಮ ನಿನ್ನೆ ಯಂಗಮಾನೆ ಹ್ಯಾಂಡ್ಲ್ ಮಾಡ್ತಿದ್ದೆ ಅಷ್ಟೊಂದು ಪಿಕ್ಚರು ಅಂದರೆ ನೋಡಪ್ಪ, ಬೆಳಗ್ಗೆ 9 ಗಂಟೆಯಿಂದ ಒಂದು ಗಂಟೆವರೆಗೂ ಒಂದು ಚಿತ್ರ, ಆಮೇಲೆ ಒಂದು ಸಣ್ಣ ಬ್ರೇಕು, 2ರಿಂದ ಒಂದು 6, ಆಮೇಲೆ ತಿರ್ಗಾ ಒಂದು 7ರಿಂದ 12. ಪಾಪ ನಮ್ಮ ತಾಯಿಯವರು ನನಗೆ ಬೆಳಗ್ಗೆ ಸ್ನಾನ ಮಾಡಿಸಿ ಹೇರೆಲ್ಲ ಪಾಪ ಅದೇನೋ ಇದೆಲ್ಲ ಹಾಕಿ ಹೊಗೆ ಎಲ್ಲ ಹಾಕಿ ಪಾಪ ಡ್ರೈ ಮಾಡಿ ನನ್ನ ನಿದ್ರೆ ಬರದೇ ಇರೋ ಥರ ಪಾಪ ಅವ್ರಿಗೆ ಶಿವಷ್ಟು ಹೆಲ್ಪ್. ನಮ್ಮ ತಾಯಿ ರುದ್ರಮ್ಮನವರು ಅವ್ರ ತಾಯಿ ಆ ಥರ ಹೆಲ್ಪ್ ಮಾಡೋರು. ಆಮೇಲೆ ನಾನೆಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಏನೋ ಅನಿಸ್ಬಿಟ್ರೆ ಶಿವಾಜಿ ಗಣೇಶ ಎಲ್ಲ ಸರೋಜ ರೆಸ್ಟ್ ತಗೋ, ಒಂದು 10 ನಿಮಿಷ ಪರವಾಗಿಲ್ಲ ರೆಸ್ಟ್ ತಗೋ, ಆಮೇಲೆ ಮಾಡೋ ನೀನು ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಅಷ್ಟು ಕೋಪ್ರೇಟ್ ಮಾಡೋರಂತೆ ಒಬ್ಬೊಬ್ಬರು ಆರ್ಟಿಸ್ಟು. ಅವ್ರನ್ನ ಏನೋ ಒಂದು ರೀತಿ ಅವ್ರ ಮನೆ ಮಗಳ ಥರ. ನೋಡಿ, ತಮಿಳ್ನಾಡಲ್ಲಿ ಇವತ್ತೂ ಕೂಡ ಒಂದು ತುಂಬ ಏನಾದರೂ ಸ್ವಲ್ಪ ವಯಸ್ಸಲ್ಲಿ ನೋಡಿದ್ರೆ ಅದಕ್ಕೆ ಇನ್ನೊಂದು ಹೆಸರು ಇಡ್ತಾರೆ, ಏನು ಸರೋಜಾದೇವಿ ಥರ ನಡೀತೀಯ ನೀನು ಅಂತ ಹೇಳುವಂಥದ್ದು. ಇದು ಅಂಥಂಥ ಅದ್ಭುತ. ನನಗಂತೂ ಅವರ ಆ ಅಮ್ಮನಿಗೆ ಯಾವಾಗಲೂ ನಾನು ಫೋನ್ ಮಾಡಿ ಹಾಡ್ತಾ ಇದ್ದಿದ್ದು ಹಾಡೇ ಆಕಾಶವೇ ಬೀಳಲಿ ಮೇಲೆ ಅಂತ ಹಾಡಿ ರೇಗಿಸ್ತಾ ಇದ್ದೆ ನಾನು ಅವ್ರಿಗೆ. ನೀವು ಎಲ್ಲಿ ನೋಡಿದೆ ಅನ್ನೋರು, ಇಲ್ಲ ನೀವು ಬಂದು ನಮ್ಮ ಥಿಯೇಟ್ರಲ್ಲಿ ಒಂದು ಸರಿ ನೋಡಬೇಕು ಅಂತ ಹೇಳಿ ನಾನು ನನ್ನ ಥಿಯೇಟ್ರಲ್ಲಿ ಹಾಕಿ ಪಿಕ್ಚರ್ನ ಅವ್ರಿಗೆ ತೋರಿಸಿದ್ದು ಉಂಟು. ಹಾಗೆ ಶಿ ವಾಸ್ ಎ ವಂಡರ್ಫುಲ್ ಲೇಡಿ. ಪ್ರತಿ ವರ್ಷ ಅವರು ತೋಟದಿಂದ ಮಾವಿನ ಹಣ್ಣು ಬರೋದು, ಏನೋ ಪುಟ್ಟಿ ಪದ್ಮಿಣಿ ಅಂತಲೇ ಅದಕ್ಕೆ ರೋಡ್ಗೆ ಆ್ಯಪಲ್ ಥರ ಇರೋದು. ಸ್ವಲ್ಪ ಪ್ರಶಾಂತವಾಗಿ ನಮಗೆಲ್ಲ ಕಳಿಸಿ ತಿಂದೇನೋ, ಚೆನ್ನಾಗಿದೆಯೋ, ಇಷ್ಟ ಆಯ್ತೇನೋ ಅಂತೆಲ್ಲ ಕೇಳೋದು. ಶಿ ವಾಸ್ ಎ ವಂಡರ್ಫುಲ್ ನೇಬರ್. ಶಿ ವಾಸ್ ಲೈಕ್ ಮೈ ಮದರ್.